ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಸ್ವಂತ ವಾಕ್ಯದಲ್ಲಿ ಬರೆಯಿರಿ, ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಒಂದು ಪದವನ್ನು ಕೊಡಲಾಗುತ್ತದೆ, ಅದಕ್ಕೆ ನಾವು ಸ್ವಂತ ವಾಕ್ಯವನ್ನು ರಚನೆ ಮಾಡುವುದು, ಓನ್ ಸೆಂಟೆನ್ಸ್. ಈಗ ಹೇಳಲಾಗುವ ಸ್ವಂತ ವಾಕ್ಯ ರಚನೆಗಳು 5ರಿಂದ ಮೇಲ್ಪಟ್ಟ 8ನೇ ತರಗತಿಯ ಮಕ್ಕಳಿಗೂ ಸಹ ಉಪಯೋಗವಾಗುವಂಥ ಪದಗಳು. ಈಗ ನಾವು ಭಯ ಪದದ ಅರ್ಥವನ್ನು ಮೊದಲು ತಿಳಿದುಕೊಳ್ಳಬೇಕು. ಭಯ ಅಂದರೆ ಹೆದರಿಕೆ. ಇದನ್ನು ನಾವು ಒಂದು ವಾಕ್ಯವನ್ನು ರಚನೆ ಮಾಡಬೇಕು. ಭಯ ಅಂದರೆ ಹೆದರಿಕೆ. ಹಾವನ್ನು ಕಂಡು ನಾನು ಭಯಪಟ್ಟೆ. ಇದು ಒಂದು ವಾಕ್ಯ. ಹೀಗೆ ನಾವು ಹಲವಾರು ವಾಕ್ಯಗಳನ್ನು ರಚನೆ ಮಾಡಬಹುದು. ಕಂಪು. ಕಂಪು ಅಂದರೆ ಪರಿಮಳ. ನನಗೆ ಸಂಪಿಗೆ ಹೂವಿನ ಪರಿಮಳ ತುಂಬ ಇಷ್ಟ. ಸಂಪಿಗೆ ಹೂವಿನ ಪರಿಮಳ ತುಂಬ ಇಷ್ಟ. ಮುಂದಿನದು ಮಧುರ. ಮಧುರ ಅಂದರೆ ಹಿತವಾದ, ಮಧುರವಾದ, ಹಿತವಾದ ಅಂತ ಹೇಳ್ತೀವಲ್ಲ ಅದು. ನನ್ನ ತಂಗಿಯು ಮಧುರವಾಗಿ ಹಾಡುತ್ತಾಳೆ. ವಿಶಾಲ. ವಿಶಾಲ ಅಂದರೆ ಹರವು, ದೊಡ್ಡದಾದ, ವಿಶಾಲವಾದ. ನಮ್ಮ ಶಾಲೆಯ ಆಟದ ಮೈದಾನವು ವಿಶಾಲವಾಗಿದೆ ಅಂದರೆ ದೊಡ್ಡದಾಗಿದೆ. ಮುಂದಿನದು ಸಮಯ. ಸಮಯ ಅಂದರೆ ಕಾಲ, ಟೈಮ್. ನಾನು ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗುತ್ತೇನೆ. ಹಣ, ದುಡ್ಡು. ನಾನು ಹಣವನ್ನು ಕೊಟ್ಟು ಹಣ್ಣು ತೆಗೆದುಕೊಂಡೆ. ಹಣವನ್ನು ಕೊಟ್ಟು ಹಣ್ಣು ತೆಗೆದುಕೊಂಡೆ. ಸತ್ಯ, ನಿಜ. ನಾವು ಯಾವಾಗಲೂ ಸತ್ಯವಾದ ದಾರಿಯಲ್ಲಿ ನಡೆಯಬೇಕು. ಮುಂದಿನದು ಅರಸ. ಅರಸ ಅಂದರೆ ರಾಜ, ದೊರೆ. ನಮ್ಮ ರಾಜ್ಯವನ್ನು ಅರಸರು ಆಳುತ್ತಿದ್ದರು. ಆಗ ರಾಜಮನೆತನಗಳು ನಮ್ಮ ರಾಜ್ಯವನ್ನು ಆಳುತ್ತಿದ್ದರು. ಪ್ರೀತಿ. ಪ್ರೀತಿ ಅಂದರೆ ರಾಗ. ನಾವು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಬೇಕು. ನಾವು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಬೇಕು. ಈ ದಿನ ನಾವು ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.